ನಮಸ್ಕಾರ. ಓ ಬಾ ಸೂರ್ಯ, ಕೂತ್ಕೋ. MA ಇನ್ ಜರ್ನಲಿಸಂ ನಲ್ಲಿ ನೀನು ರ್ಯಾಂಕ್ ತಗೊಂಡಿದ್ದು ಕೇಳಿ ತುಂಬಾ ಸಂತೋಷ ಆಯ್ತು. ಅಷ್ಟೇ ಅಲ್ಲ, ಕುರುಕ್ಷೇತ್ರ ಪತ್ರಿಕೆಯಲ್ಲಿ ಎಡಿಟರ್ ಆಗಿ ನನಗೆ ಕೆಲಸ ಸಿಕ್ಕಿದೆ. ಕುರುಕ್ಷೇತ್ರ ಪತ್ರಿಕೆಯಲ್ಲಿ ಕೆಲಸ ಸಿಕ್ಕಿದೆಯಾ? ತುಂಬಾ ಸಂತೋಷ. ಸೂರ್ಯ, ಕುರುಕ್ಷೇತ್ರ ಪತ್ರಿಕೆನ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ನಾನು ನನ್ನ ಸ್ನೇಹಿತರು ಸೇರಿ ಪ್ರಾರಂಭ ಮಾಡಿದ್ವಿ. ಆಗ ನಾನು ಬರೀತಿದ್ದ ಲೇಖನಗಳು ಬೆಂಕಿ ಕಿಡಿಗಿಂತಲೂ ತೀಕ್ಷ್ಣವಾಗಿರ್ತಿದ್ವು. ಅದನ್ನು ಓದಿ ಜನಗಳ ಮನಸ್ಸಿನಲ್ಲಿ ಕ್ರಾಂತಿ ಮನೋಭಾವನೆ ಉಗ್ತಾ ಇತ್ತು. ಅದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ನನ್ನನ್ನು ಎಷ್ಟೋ ಸಲ ಜೈಲಿನಲ್ಲಿ ಇಡಿತು. ನೀನು ನನ್ನ ಹಾಗೆ ನಮ್ಮ ದೇಶದ ಆದರ್ಶ ಬರಹಗಾರನಾಗಬೇಕು ಅಂತ ನನ್ನ ಆಸೆ. ಅದಕ್ಕೆ ನಾನು ಉಪಯೋಗಿಸ್ತಾ ಇದ್ದ ಪೆನ್ನೇ ನೀನು ಕೊಡ್ತಾ ಇದ್ದೀನಿ. ಐ ಹ್ಯಾವ್ ಗ್ರೇಟ್ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಫಾರ್ ದಿಸ್ ಪೆನ್. ಇದರ ಬಗ್ಗೆ ವಾಲ್ಟೇರ್ ಏನು ಹೇಳಿದಾನೆ ಗೊತ್ತಾ? ಕತ್ತಿಗಿಂತ ಲೇಖನಿ ಅರಿತ ಅಂತ. ಈ ಲೇಖನಿ ನಿನ್ನ ಕೈಯಲ್ಲಿ ಅನ್ಯಾಯಕಾರರನ್ನ, ದೇಶದ್ರೋಹಿಗಳನ್ನ ಸೆದೆಬಡಿಯೋ ಕತ್ತಿಯಾಗಬೇಕು. ಜೀವನದ ಹೋರಾಟದಲ್ಲಿ ನೀನು ಮಹಾಯೋಧನಾಗಿ ಬಾಳಬೇಕು ಅಂತ ಆಶೀರ್ವಾದ ಮಾಡಿ ಇದನ್ನು ನೀನು ಕೊಡ್ತಾ ಇದ್ದೀನಿ. ನಮಸ್ಕಾರ ಸರ್. ಏನ್ ಬಾಲು, ಯಾರು ಇವರೆಲ್ಲ? ಇವರೆಲ್ಲ ನಮ್ಮ ಏರಿಯಾದವರು. ನಿಮ್ಮನ್ನ ನೋಡಿ ಮನವಿ ಕೊಟ್ಟು ಹೋಗೋಣ ಅಂತ ಬಂದಿದ್ದಾರೆ. ಮನವಿ ಮಂತ್ರಿಗಳ ಸೊತ್ತು. ಇದನ್ನ ಅವ್ರಿಗೆ ಕೊಡೋದು ಬಿಟ್ಟು ನನ್ ಕೊಟ್ರೆ ಹೇಗೆ? ಹೋಗೋ ಬರೋ ಮಂತ್ರಿಗಳಿಗೆಲ್ಲ ಮನವಿ ಕೊಟ್ಟು 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 ಅವ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಅದಕ್ಕೆ ರೂಟ್ ಬದಲಾಯಿಸಿ ನಾವಿಲ್ಲಿ ಬಂದಿರೋದು. ಏನ್ ವಿಷಯ? ಹೆಂಡದಂಗಡಿ ಇಂಥ ಕಡೆನೇ ಇರಬೇಕು ಅಂತ ರೂಲ್ಸ್ ಇದ್ರು ಯಾರು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಎಲ್ಲಂದ್ರಲ್ಲಿ ಬೆಳೆಯೋ ಪಾರ್ತಿ ನಮ್ಗೆ ಗಿಡದಾಗೆ ಆಸ್ಪತ್ರೆ ಪಕ್ಕ, ದೇವಸ್ಥಾನದ ಎದುರುಗಡೆ, ಸ್ಕೂಲ್ ಹಿಂದ್ಗಡೆ ಎಲ್ಲಂದ್ರಲ್ಲಿ ಹೆಂಡದಂಗಡಿಗಳು ತಾಂಡವಾಡ್ತಿವೆ. ಹೋದ್ ತಿಂಗಳು ಮಂತ್ರಿ ಮಲ್ಲಯ್ಯನವ್ರನ್ನ ಕಂಡು ಮನವಿ ಕೊಟ್ಟಿ ದೇವಸ್ಥಾನದ ಎದುರುಗಡೆ ಇರುವ ಹೆಂಡಂಗಿ ತೆಗೆಸ್ಬಿಡ್ತೀವಿ ಅಂತ ಮಾತು ಕೊಟ್ರು. ಮಾತು ಕೊಟ್ರೆ ಹೊರತು ಆ ಕಡೆ ಗಮನನೇ ಕೊಡ್ಲಿಲ್ಲ. ಮಿನಿಸ್ಟರ್ ಮಾತು ಕೇಳ್ಕೊಂಡು ಹೊಸದಾಗಿ ಬಂದಿರೋ ಡೆಪ್ಯೂಟಿ ಕಮಿಷನರ್ ಯಾವ ಆಕ್ಷನ್ ತಗೊಂಡಿಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಇದನ್ನ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಂಬ್ಕೊಂಡು ಬಂದಿದ್ದಾರೆ. ನೀವೇನ್ ಮಾಡ್ತಿದ್ದೀರಿ? ನಾನು ಯುವಕ ಸಂಘದ ಕಾರ್ಯದರ್ಶಿ. ನೀವು ಹೇಳ್ತಿರೋ ಹೆಣ್ಣದಂಗಡಿ ಯಾರಿಗೆ ಸೇರಿದ್ದು? ಏನ್ ಸರ್ ಹಾಗೆ ಕೇಳ್ತಾ ಇದ್ದೀರಿ? ಈ ಊರಲ್ಲಿ 50 ಟ್ಯಾಕ್ಸಿ, 75 ಆಟೋ ಓಡ್ತಾ ಇಲ್ವಾ? ಯಾರಪ್ಪ ಅಂತ ದೊಡ್ಡ ಮನುಷ್ಯ? BJV ಅಂತ. BJV ಬಡಜನ ವಿರೋಧಿ ಅನ್ನೋದನ್ನ ಚಿಕ್ಕದಾಗಿ ಮಾಡಿಟ್ಕೊಂಡ ಹಾಗಿದೆ. ಬೇವರ್ಸಿ ನನ್ನ ಮಕ್ಕಳ ದೇವಸ್ಥಾನದ ಪಕ್ಕದಲ್ಲಿ ಹೆಂಡದಂಗಡಿ ಇಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರ. ನನಗೆ ಸಿಟ್ಟು ಬಂದ್ರೆ ನಿಮ್ಮ ಬೀದಿನೇ ಸುಟ್ಟು ಬಿಟ್ಟೇನೆ. ಹುಷಾರ್. ಏನ್ ಬಿಜೆಪಿ? ಏನ್ ಮದನ್,
ಬೆಳಿಗ್ಗೆನೆ ಎಣ್ಣೆ ಸ್ನಾನ ಮಾಡ್ಕೊಂಡು ಜೋರಾಗಿ ಬಂದಾಗಿದೆ. ನೀನು ವ್ಯಾನ್ ತುಂಬಾ ಪೊಲೀಸ್ನವ್ರನ್ನ ಕರ್ಕೊಂಡು ಬಂದ್ರೆ ಹೆದರ್ಕೊಳ್ತೀನ? ತಗೋ. ಬೇಡಪ್ಪ. ಇರ್ಲಿ ತಗೊಳಯ್ಯ. ಇದೆಲ್ಲ ಹೊಸದಾಗಿ ಬಂದಿರೋ ಡೆಪ್ಟಿ ಕಮಿಷನರ್ ಕಿತಾಪತಿ. ನಾನ್ ನೆನ್ನೆನೆ ನಿನ್ಗೆ ಹೇಳ್ದೆ ಹೋಗಿ ಮಿನಿಸ್ಟರ್ನ ಕಾಣು ಅಂತ. ಸರ್, ಡಿಸಿ ಬರ್ತಾ ಇದ್ದಾರೆ. ಅಟೆನ್ಷನ್. ಯಾರಿಗೋಸ್ಕರ ಇನ್ನು ವೇಟ್ ಮಾಡ್ತಿದ್ದೀರಾ? ಅದು ನಮಸ್ಕಾರ ಡೆಪ್ಯೂಟಿ ಕಮಿಷನರ್ ಅವರಿಗೆ. ನನ್ನ BJV ಅಂತಾರೆ. ತಾವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಕರುಣೆ ತೋರಿಸ್ಬೇಕು. ಲಕ್ಷಗಟ್ಲೆ ಹಣ ಸುರಿದು ಈ ಅಂಗಡಿ ತಗೊಂಡಿದ್ದೀನಿ. ನೀವು ಹೀಗೆ ರೂಢಾಗಿ ನಡ್ಕೊಂಡ್ರೆ ನಮ್ಮಂಥ ಬಡವರು ವ್ಯಾಪಾರ ಮಾಡೋದೇ ಕಷ್ಟವಾಗುತ್ತೆ. ನಾನೇನ್ ರೂಢ್ ಆಗಿ ನಡ್ಕೊಂಡಿಲ್ವಲ್ಲ, ರೂಲ್ಸ್ ಪ್ರಕಾರನೇ ನಡ್ಕೊಂಡಿದೀವಿ. 1 ತಿಂಗಳ ಮುಂಚೆನೆ ಅಂಗಡಿ ಮುಚ್ಚಿಂತ ನೋಟಿಸ್ ಕೊಟ್ಟಿದೀವಿ. ಯಾಕೆ 24 ಗಂಟೆ ವಾರ್ನಿಂಗ್ ಕೂಡ ತಲುಪಿಸಿದೀವಿ. ನೀವೇ ಕೇರ್ ಮಾಡಿಲ್ಲ. ಕೇರ್ ಮಾಡ್ಲಿಲ್ಲ ಅಂತ ಹೇಳಬೇಡಿ. ಆಗ್ಲೇ ನಾನು ಮಂತ್ರಿ ಮಲ್ಲಯ್ಯನವ್ರ ಹತ್ರ ಮಾತಾಡಿದ್ದೀನಿ. ಈ ಅಂಗಡಿ ಇಲ್ಲೇ ಇರೋದಕ್ಕೆ ಪರ್ಸನಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ಮಂತ್ರಿಗಳು ನಾವು ತುಂಬಾ ಹೀಗೆ ಅನಾವಶ್ಯಕವಾಗಿ ಮಂತ್ರಿಗಳ ಹೆಸರನ್ನ ಎಳೆದಾಡಬೇಡಿ. ಹಾಗಲ್ಲ, ನಾನು ಏನ್ ಹೇಳಿದೆ ಅಂದ್ರೆ, ನೀವ್ ಹೇಳಿದ್ದನ್ನೆಲ್ಲ ಕೇಳಕ್ಕೆ ನನ್ಗೆ ಟೈಮ್ ಇಲ್ಲ. ಆ ಪೇಪರ್ ಇಲ್ಲಿ ಕೊಡಿ. ಇವತ್ ಪೇಪರ್ ನಲ್ಲಿ ಏನ್ ಬರ್ದಿದ್ದಾರೆ ಗೊತ್ತಾ? ಮಂತ್ರಿಗಳ ತಾಳಕ್ಕೆ ಜಿಲ್ಲಾಧಿಕಾರಿಗಳ ಕುಣಿತ. ಕುರುಕ್ಷೇತ್ರ ಪತ್ರಿಕೆನಾ? ನಮ್ ದೇಶ ತುಂಬಾ ಕೆಟ್ಟ ಹೋಯ್ತು. ಸ್ವತಂತ್ರ ಬಂದು 40 ವರ್ಷ ಆದ್ರೂ ನಮಗೆ ಇಷ್ಟ ಬಂದ ಕಡೆ ಹೆಣದಂಗಡಿ ಇಡೋಕೆ ಸ್ವಾತಂತ್ರ್ಯ ಇಲ್ಲ. ಏನ್ ಅನ್ಯಾಯ, ಏನ್ ಅಕ್ರಮ. DSP, ಯಾಕಿನ್ನು ವೇಟ್ ಮಾಡ್ತಿದ್ದೀರಾ? ಅಂಗಡಿ ಮುಚ್ಚಿ ಸೀಲ್ ಮಾಡಿ. ನೀವು ತುಂಬಾ ಅವಸರ ಪಡ್ತಿದ್ದೀರಾ. ನಾನ್ ಮನಸ್ ಮಾಡಿದ್ರೆ ನಿಮ್ಮನ್ನ ಬೇರೆ ಡಿಸ್ಟ್ರಿಕ್ಟಿಗೆ. ಬೇರೆ ಡಿಸ್ಟ್ರಿಕ್ಟ್ ಯಾಕ್ರಿ? ಬೇರೆ ಸ್ಟೇಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಐ ಡೋಂಟ್ ಕೇರ್. DSP, ಇಟ್ಸ್ ಗೆಟಿಂಗ್ ಲೇಟ್. ಬೇಗ ಕೆಲಸ ಮುಗಿಸಿ. ಏನ್ರ ನೋಡ್ತಿದ್ದೀರಾ ನೀವು? ನುಗ್ರ. ಏನಿತ್ತು ವಿಶೇಷ? ಪ್ರೆಸ್ ಮೀಟಿಂಗ್ ಏನು ಇಟ್ಟಿಲ್ವಲ್ಲ? ಯಾಕಿಷ್ಟು ಜನ? ತುಂಬಾ ದಿನಗಳ ಸಮಸ್ಯೆ ನೀವು ಬಗೆಹರಿಸ್ಬಿಟ್ರಿ. ಹೆಂಡದಂಗಡಿ ಪಕ್ಕದಲ್ಲಿದ್ದ ದೇವಸ್ಥಾನ, ಸ್ಕೂಲು ಎಲ್ಲ ಕೆಡಿಸ್ಬಿಟ್ರಿ. ಏನ್ ಹೇಳ್ತಿದ್ದೀರಾ ನೀವು? ದೇವಸ್ಥಾನ ಸ್ಕೂಲ್ ಪಕ್ಕದಲ್ಲಿರೋ ಹೆಂಡದಂಗಡಿ ಅಂತ ಹೇಳೋದಕ್ಕೆ ಹಾಗೆ ಹೇಳ್ಬಿಟ್ರು. ನೀವ್ ಯಾವ ಪತ್ರಿಕೆಯರು? ಕುರುಕ್ಷೇತ್ರ. ಓ, ಐ ಸಿ. ಮಂತ್ರಿ ಮಲ್ಲಯ್ಯನವ್ರಿಗೂ ಡೆಪ್ಯೂಟಿ ಕಮಿಷನರ್ ಅವ್ರಿಗೂ ಚೆನ್ನಾಗಿ ಮಂಗಳಾರತಿ ಎತ್ತಿದ್ದೀರಾ. ಯಾರ್ ನಿಮ್ಮ ಎಡಿಟರ್? ಸೂರ್ಯನಾರಾಯಣ ಅಂತ ಹೊಸದಾಗಿ ಬಂದಿದ್ದಾರೆ. ನಮಸ್ಕಾರ. ಹೇಗಿದ್ದೀರಾ? ಯಾವಾಗಲೂ ಹೇಗಿರ್ತೀನೋ ಹಾಗೇ ಇದ್ದೀನಿ. ನಾನ್ ಯಾರು ಅಂತ ಗೊತ್ತಾಯ್ತಾ? ಗಂಡಸಲ್ಲ ಅಂತ ಗೊತ್ತಾಯ್ತು. ಹೆಸರು ಹೇಳೋಣ ಅಂದ್ರೆ ಇದರಲ್ಲಿ ಮುಖ ಕಾಣಲ್ವಲ್ಲ. ಇದು ದೂರವಾಣಿ, ಮುಖ ಅಲ್ಲ. ಚಿಕ್ಕ ವಯಸ್ಸಿನ ಚಿನಕುರುಳಿ ಮಾತನ್ನ ಇನ್ನೂ ಬಿಟ್ಟಿಲ್ಲ. ಓ, ಇದೇನು ಇದಕ್ಕಿದ ಹಾಗೆ ಹಗಲಲ್ಲೇ ಉದಯವಾಗಿಬಿಟ್ಟಿದ್ಯಾ? ಯಾಕೆ? ನಿನ್ನ ಹೆಸರು ಚಂದ್ರ ತಾನೆ, ಅದಕ್ಕೆ. ನಾನೀಗ ಬರೀ ಚಂದ್ರ ಅಲ್ಲ, ಡೆಪ್ಯೂಟಿ ಕಮಿಷನರ್ ಚಂದ್ರ. ಓ, ಐ ಆಮ್ ಸಾರಿ ಡೆಪ್ಟಿ ಕಮಿಷನರ್ ಮಿಸ್ ಚಂದ್ರ ಅವರೇ. ಮರೆತು ಏಕವಚನದಲ್ಲಿ ಮಾತಾಡಿಸ್ಬಿಟ್ಟೆ, ಮನ್ನಿಸ್ಬೇಕು. ಇನ್ಮೇಲೆ ಮರ್ಯಾದೆಯಾಗಿ ಮಾತಾಡಿಸ್ತೀನಿ. ಭಾರಿ ಮರ್ಯಾದೆ. ನೀವ್ ಕೊಡೋ ಮರ್ಯಾದೆ ಏನು ಅಂತ ನನಗೆ ಗೊತ್ತಿಲ್ವಾ? ಪೇಪರ್ನಲ್ಲಿ ನೀವು ಬರ್ದಿದ್ದನ್ನ ನಾನು ಓದಿಲ್ವಾ? ಮಂತ್ರಿಗಳ ತಾಳಕ್ಕೆ ಜಿಲ್ಲಾಧಿಕಾರಿಗಳು ಕುಣಿತ. ಖಂಡಿಸಬೇಕಾದಾಗ ಖಂಡಿಸೋದು, ಪ್ರಶಂಸೆ ಮಾಡಬೇಕಾದಾಗ ಪ್ರಶಂಸೆ ಮಾಡೋದು ಪತ್ರಕರ್ತನ ಕರ್ತವ್ಯ.
ಜಿಲ್ಲಾಧಿಕಾರಿ ಚಂದ್ರ ಅವರ ಸಾಹಸ ಮೆಚ್ಚಿಕೊಂಡು ಒಂದು ಲೇಖನ ಬರಿಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ನೀವು ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿಬಿಟ್ರಿ. ಮೇಡಮ್, ಹೆಂಡದ ಅಂಗಡಿನ ಕೆಡವಿ ಧ್ವಂಸ ಮಾಡಿಬಿಟ್ರಂತಲ್ಲ, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಇರ್ಲಿ. ನಿಮ್ ತಾಯಿ ತಂಗಿ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಡೆಪ್ಯೂಟಿ ಕಮಿಷನರ್ ಅವರ ಕುಟುಂಬ ಹೇಗಿದೆ? ನಮ್ಮನೆ ವಿಷಯ ಕೇಳ್ತಾ ಇದ್ದೀರಾ? ನನ್ ತಂಗಿ ಜರ್ನಲಿಸಂ ಓದಿ ಮನೇಲಿ ಕವಡೆ ಆಡ್ತಾ ಕೂತಿದ್ದಾಳೆ. ನನ್ ತಮ್ಮ ಶೇಖರ್ ಕಾಲೇಜ್ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ. ಬರೀ ಹೋಗಿ ಬಂದು ಮಾಡ್ತಾ ಇದ್ದಾನ ಅಥವಾ ಏನಾದ್ರೂ ಓದ್ತಾನೋ ಇದ್ದಾನ? ಅದು ಇಯರ್ ಎಂಡ್ನಲ್ಲೇ ಗೊತ್ತಾಗುತ್ತೆ. ನಮಸ್ಕಾರ ತಮ್ಮಯ್ಯ. ನಿನ್ನನ್ನೇ? ಯಾರ್ರೀ ಅದು? ನಾನ್ ತಮ್ಮಯ್ಯ ಅಲ್ಲ, ನನ್ನ ಹೆಸರು ಶೇಖರ್. ಅದ್ ನನಗ್ ಗೊತ್ತು. ನನಗಿಂತ ಚಿಕ್ಕವ್ರನ್ನ ತಮ್ಮಯ್ಯ ಅಂತೀನಿ, ದೊಡ್ಡವ್ರನ್ನ ಅಣ್ಣಯ್ಯ ಅಂತ ಕರಿತೀನಿ. ತಾವ್ ಯಾರು ಗೊತ್ತಾಗ್ಲಿಲ್ವೇ? ನನ್ನ ಹೆಸರು ಮುಕ್ಕಣ್ಣ ಅಂತ. ಎರಡೇ ಕಣ್ಣಿದಲ್ರಿ? ಇನ್ನೇನು, ಮುಕ್ಕಣ್ಣ ಅಂತ ಹೆಸರಿಟ್ಕೊಂಡ ಕ್ಷಣ 3 ಕಣ್ಣಿರುತ್ತಾ? ತಮ್ಮಯ್ಯ, ಈಗ ನಿನ್ನಿಂದ ಒಂದು ಉಪಕಾರ ಆಗಬೇಕಾಗಿತ್ತಲ್ಲ. ಅದಕ್ಕೆಲ್ಲ ನಂಗೆ ಟೈಮ್ ಇಲ್ಲ, ನಾನು ಕಾಲೇಜಿಗೆ ಹೋಗ್ಬೇಕು. ಬಾಯಿ ಮುಚ್ಕೋ, ಹೊಟ್ಟೆಲಿರೋ ಕರಳೆಲ್ಲ ಕಾಣಿಸ್ತಾ ಇದೆ. ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ. ಈಗ ಹೇಳು ತಮ್ಮಯ್ಯ, ನನ್ನ ಕೆಲಸ ಮಾಡ್ಕೊಡ್ತೀಯ? ಏನ್ ಕೆಲಸ? ನಾನೊಬ್ಬ ಕಾಂಟ್ರಾಕ್ಟರ್. ನಾನ್ ಹಾಕದೇ ಇರೋ ರೋಡ್ಗೆ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಬಾಕಿ ಇದೆ. ಅದಕ್ಕೆ ನಿಮ್ಮ ಅಕ್ಕ DC ಚಂದ್ರಕಾಂತಿ ಅವರಿಂದ ಒಂದು ಸೈನ್ ಆಗ್ಬಿಟ್ರೆ ಆ ಹಣ ಬಂದ್ಬಿಡತ್ತೆ. ಅದನ್ನ ನಾನ್ ಹೇಗೆ ಮಾಡಿಸ್ಕೊಡ್ಲಿ? ಅದು ನಿನ್ನ ಬುದ್ಧಿವಂತಿಕೆಗೆ ಸೇರಿತ್ತು. ಅದಕ್ಕೋಸ್ಕರ 10,000 ರೂಪಾಯಿ ಕೊಡೋದಕ್ಕೂ ಸಿದ್ಧ. ತಗೊಳ್ಳು. ಯಾರಿಗುಂಟು ಯಾರಿಗಿಲ್ಲ. ಆಗ್ಲಿ. ನೋಡಿದ್ಯಾ, ಬದುಕೋ ದಾರಿ ಅವನಿಗೆ ಗೊತ್ತು. ಈಗ 2,000 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ.
ಬೇರೆ